ಅರಕಲಗೂಡು ಪಟ್ಟಣದ ದೊಡ್ಡ ಮಠದ ಆವರಣದಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಚೆನ್ನಬಸವೇಶ್ವರರ ಗದ್ದಿಗೆ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ ಏಪ್ರಿಲ್ 13 ಮತ್ತು 14ರಂದು ನಡೆಯಲಿದೆ ಎಂದು ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ತಿಳಿಸಿದರು. ಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೊಡ್ಡ ಮಠಕ್ಕೆ ಐತಿಹಾಸಿಕ ಪರಂಪರೆ ಇದ್ದು, ಈ ಹಿಂದೆ ಮಠದ ಒಳಗೆಯೇ ಗದ್ದಿಗೆ ಇತ್ತು. ಹಿಂದಿನ ಸ್ವಾಮಿಗಳು ಸದಾಕಾಲ ಪೂಜೆ ನೆರವೇರಿಸುತ್ತಾ ಬಂದಿದ್ದರು. ಆ ಜಾಗವನ್ನು ಹಾಗೆಯೇ ಸಂರಕ್ಷಣೆ ಮಾಡಿ ಪಕ್ಕದಲ್ಲಿ ಹೊಸದಾಗಿ ಮಠವನ್ನು ನಿರ್ಮಾಣ ಮಾಡಲಾಗಿದೆ. ಗದ್ದಿಗೆ ಇರುವ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿದೆ. ಹಾಸನ ಜಿಲ್ಲೆ, ರಾಜ್ಯ ಹಾಗೂ ದೇಶಾದ್ಯಂತ ಮಠದ ಅಪಾರ ಸಂಖ್ಯೆಯ ಭಕ್ತರು ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಮಠದಲ್ಲಿಯೇ ಜೀವಂತ ಸಮಾಧಿಯಾಗಿರುವ ಚೆನ್ನಬಸವೇಶ್ವರರ ಗದ್ದಿಗೆಯನ್ನು ಪೂಜಾದಿಗಳಿಗೆ ದೇವಸ್ಥಾನದಂತೆ ಅಭಿವೃದ್ಧಿಗೊಳಿಸಲಾಗಿದೆ. ಏಪ್ರಿಲ್ 13ರ ಮೊದಲ ದಿನದ ಎಲ್ಲ ಕಾರ್ಯಗಳು ತುಮಕೂರಿನ ಸಿದ್ಧಗಂಗೆಯ ಶ್ರೀಗಳಾದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿವೆ. ಏಪ್ರಿಲ್ 14ರಂದು ಮೈಸೂರಿನ ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ಜರುಗಲಿವೆ. ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರುಗಳು, ಸಮಾಜದ ಮುಖಂಡರುಗಳು, ಊರಿನ ಪ್ರಮುಖರು, ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸುತ್ತಾರೆ ಎಂದು ಹೇಳಿದರು. ಅಂದು ನಡೆಯುವ 2 ದಿನಗಳ ಕಾರ್ಯಕ್ರಮದಲ್ಲಿ ಗಂಗಾ ಪೂಜೆ, ಉತ್ಸವ, ಕುಂಭಗಳ ಮೆರವಣಿಗೆ, ಶಿವದೀಕ್ಷೆ ಹಾಗೂ ಬೃಹತ್ ಧಾರ್ಮಿಕ ಸಭೆ ಮತ್ತು ಬಸವಣ್ಣನವರ ನಾಟಕ ಕೂಡ ನಡೆಯಲಿದೆ. ಈ ಮಹಾತ್ಮರ ಗದ್ದಿಗೆ ಲೋಕಾರ್ಪಣೆ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು, ಸಾರ್ವಜನಿಕರು ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ವೀರಶೈವ ಮಹಾಸಭಾ ಅಧ್ಯಕ್ಷ ನವಿಲೆ ಪರಮೇಶ್, ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ತಾಲೂಕು ಅಧ್ಯಕ್ಷ ಬೆಮ್ಮತಿ ಸುರೇಶ್ ಇದ್ದರು. ಮತ್ತು ಪರಿಶಿಷ್ಟ ಜಾತಿ, ಎಲ್ಲ ಪರಿಶಿಷ್ಟ ಜನಾಂಗ, ಎಲ್ಲ ಜನಾಂಗವನ್ನು ಒಟ್ಟಿಗೆ ಸೇರಿ ಸಾಮೂಹಿಕ ವಿವಾಹವನ್ನು ನಾವು ಹಿಂದೆ ಇಲ್ಲಿ ಮಾಡಿರ್ತಕ್ಕಂಥ ಮಠದ ಒಂದು ಪ್ರತೀತಿ ಇದೆ. ಮಠವನ್ನು ಕೂಡ ಇಲ್ಲಿ ಹೊಸದಾಗಿ ನಾವು ಕಟ್ಟಿದ್ವಿ. ಆಮೇಲೆ ಗದ್ದಿಗೆ ಪ್ರತ್ಯೇಕವಾದಂತಹ ಗದ್ದಿಗೆಯನ್ನು ಮಾಡಿ ಇವಾಗ ಸುಮಾರು 1.25 ಕೋಟಿ ಭಕ್ತಾದಿಗಳ ಸಹಕಾರದಿಂದ ನಾವು ಅದನ್ನು ನಿರ್ಮಾಣವನ್ನು ಮಾಡಿದ್ದೇವೆ. ಅದನ್ನು ಇದೇ ತಿಂಗಳು 1.25 ಕೋಟಿ ಹತ್ತಿರದಲ್ಲಿ ಅಂದಾಜು ವೆಚ್ಚ. ಗದ್ದಿಗೆ ಚೆನ್ನಬಸವೇಶ್ವರ ಗದ್ದಿಗೆ ಅಲ್ಲಿ ಸ್ವಾಮೀಜಿಯವರು ಜೀವಂತ ಸಮಾಧಿಯಾಗಿದ್ದರು ಎನ್ನುವಂತಹ ಪ್ರತೀತಿ ಇದೆ. ನಮ್ಮ ಹಿಂದಿನ ಗುರುಗಳು ಇಲ್ಲಿ ಶಿವಪೂಜೆಯನ್ನು ಅವ್ರ ಕಣ್ಣು ಕಾಣ್ತಿರಲಿಲ್ಲ, ಅನುಷ್ಠಾನವನ್ನು ಮಾಡಿ 48 ದಿವಸದಲ್ಲೇ ಅದು ಮತ್ತೆ ಕಣ್ಣು ಬಂತು ಎನ್ನುವಂತಹ ಪ್ರತೀತಿ ಇದೆ. ಕಣ್ಣು ಕಾಣಂಗಾಯಿತು ಅಂತ. ಹಾಗಾಗಿ ಅವರು ಅವತ್ತಿನ ನಂದಾದೀಪವನ್ನು ಆ ಗದ್ದಿಗೆಯಲ್ಲಿ ಉಳಿಯುವಂಥ ಪ್ರಯತ್ನ ಮಾಡಿದರು. ಇವಾಗಲೂ ಅಲ್ಲಿರುವಂತಹ ಗದ್ದೆ ಮೇಲೆ ಇದ್ದಂತಹ ಎಲ್ಲ ಪದಾರ್ಥವನ್ನು ಮಠದಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ. ಈಗ ನಾಳೆ 13 ಮತ್ತು 14ನೇ ತಾರೀಕು ಆದಮೇಲೆ 6 ಗಂಟೆಗೆ ಗಂಗಾ ಪೂಜೆ, ಆಮೇಲೆ ಕುಂಭಗಳ ಉತ್ಸವ, ಅದಾದ ನಂತರದಲ್ಲಿ 11 ಗಂಟೆಗೆ ಧಾರ್ಮಿಕ ಸಭೆ, ಸಾಯಂಕಾಲ 13 ಸಾಯಂಕಾಲ ಬಸವಣ್ಣವರ ನಾಟಕ ಇದೆ. ಸಿದ್ಧಗಂಗಾ ಸ್ವಾಮೀಜಿಯವರ ವತಿಯಿಂದ 3 ಗಂಟೆಗಳ ಕಾಲ ನಡೆಯುವ ಬಸವಣ್ಣವರ ನಾಟಕ ಇದೆ. ಅದಾದಮೇಲೆ ಸಾಯಂಕಾಲ ರಾತ್ರಿ ಎಲ್ಲ ಶಿವದೀಕ್ಷಾ ಕಾರ್ಯಕ್ರಮಗಳ ವ್ಯವಸ್ಥೆ ಇದೆ. ಯಾವುದೇ ಜನಾಂಗದವರು ಬಂದರೂ ಕೂಡ ಶಿವದೀಕ್ಷೆಯನ್ನು ಮಾಡುವಂಥ ಅವಕಾಶವಿದೆ ಇದೆ ಮುಂದಿನ ಒಂದು ದಿನದಲ್ಲಿ. ಹಾಗಾಗಿ ಇಂತಹ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ಎಲ್ಲರಿಗೂ ಮುಟ್ಟಬೇಕು ಅನ್ನುವಂತಹ ಒಂದು ಸಂಕಲ್ಪ. ಇದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳ್ತಾ, ಮತ್ತು ಹೆಚ್ಚು ಸಂಖ್ಯೆಯ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ರೀತಿಯಾದಂತಹ ಸೇವೆಯನ್ನು ತಾವು ಮಾಡಿ ಅದಕ್ಕೆ ಗುರುವಿನ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಕೇಳಿಸುವಂತ